ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಾಲಿನಿ ಗೌಡ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ದೇವ್ರ ಮನೆ ಕ್ಲೀನ್ ಮಾಡ್ತಾ ಇದ್ದೆ. ಸೊ ಅದಕ್ಕೋಸ್ಕರ ಒಂದು ಹ್ಯಾಕ್ ನೋಡಿದ್ದೆ. ಸೊ ವಿತೌಟ್ ಪೌಡರು ಏನಾದರೂ ಇದೆಯಾ ಮಾಡೋಣ ಅಂತ ನೋಡಿದ್ದೆ. ಸೊ ಅದಕ್ಕೆ ಒಂದು ವೀಡಿಯೋದಲ್ಲಿ ತೋರಿಸಿದ್ರು. ಒಂದು ಪಾತ್ರೆಗೆ ಫಸ್ಟು ಹುಣ್ಸೆಹಣ್ಣು ಹಾಕ್ಕೊಳ್ಬೇಕು. ಹುಣ್ಸೆಹಣ್ಣು ಹಾಕ್ಕೊಂಡು ಸ್ವಲ್ಪ ಅದು ಮುಳುಗೋ ಅಷ್ಟು ನೀರು ಹಾಕ್ಕೊಂಡು ಅದನ್ನು ಕುದಿಯೋಕ್ಕಿಡಬೇಕು. ಅದು ಕುದ್ದಾದ್ಮೇಲೆ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು. ಆ ಥರ ಕುದಿಬೇಕು ಅದು. ಸೊ ಅದು ಕುದಿ ಬರಬೇಕಲ್ವಾ? ಸೊ ಅದಕ್ಕೋಸ್ಕರ ಅದು ಕುದಿ ಬರೋ ಅಷ್ಟೊತ್ತಿಗೆ ಸ್ವಲ್ಪನಾದರೂ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಇವಾಗ ದೇವ್ರ ಮನೆಗೆ ಬಂದೆ. ದೇವ್ರ ಮನೆನ ನಾನು ಗುರುವಾರ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಶುಕ್ರವಾರ ಹಬ್ಬ ಆಗಿರೋದ್ರಿಂದ ಗುರುವಾರ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಾಗಿ ನಾನು ಬುಧವಾರ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ. ಆದರೆ ಆಗಿಲ್ಲ ಬುಧವಾರ ಕ್ಲೀನ್ ಮಾಡೋಕ್ಕೆ. ಅದಕ್ಕೋಸ್ಕರ ಗುರುವಾರನೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊತಾ ಇದ್ದೀನಿ. ಬೆಳಿಗ್ಗೆನೇ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಅವತ್ತು ಕೆಲಸಕ್ಕೂ ಕೂಡ ರಜಾ ಹಾಕಿದ್ದೆ. ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಲೇಟ್ ಆಗಿಬಿಡತ್ತೆ. ಸೊ ಫ್ರೈಡೇಗೆ ತುಂಬ ಕಷ್ಟ ಆಗುತ್ತೆ ಅಂತ ಗುರುವಾರನೇ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಶುಕ್ರವಾರ ವರಮಹಾಲಕ್ಷ್ಮಿ ಇರೋದ್ರಿಂದ ಅವತ್ತು ಬೇರೆ ಕೆಲಸ ಎಲ್ಲ ಇರುತ್ತಲ್ವ ನಮಗೆ. ಬೆಳಿಗ್ಗೆನೇ ಬೇರೆ ಪೂಜೆ ಮಾಡಬೇಕು. ನಾವು ಏನಾದರೂ ದೇವ್ರ ಮನೆ ಮುಂಚೆನೇ ಕ್ಲೀನ್ ಮಾಡಿ ಇಟ್ಕೊಂಡಿದ್ರೆ ನಮಗೆ ತುಂಬ ಈಸಿ ಆಗಿಬಿಡುತ್ತೆ. ಅದಕ್ಕೆ ನಾನು ಯಾವಾಗಲೂ ಫಸ್ಟು ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ನಾನು ಇಷ್ಟೆಲ್ಲ ಎತ್ತಿರೋ ಅಷ್ಟೊತ್ತಿಗೆ ನೋಡಿ ಇವಾಗ ಕುದಿ ಬರ್ತಾ ಇದೆ. ಈ ಥರ ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದಮೇಲೆ ಅದು ತುಂಬ ಸ್ಮ್ಯಾಶ್ ಆಗಬೇಕು. ಆ ಥರ ಕುದಿ ಬರಬೇಕು. ನೋಡಿ ಹೇಗೆ ಕುದೀತಾ ಇದೆ ಅಂತ. ಇವಾಗ ಇದು ಕುದೀತಾ ಇದೆಯಲ್ಲ, ಹಾಗೇ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡ್ಬಿಡಿ. ಅದನ್ನು ಸ್ಮ್ಯಾಶ್ ಮಾಡಿಕೊಂಡು ಒಂದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ನೋಡಿ ಸೋಡಾ ಹಾಕ್ಕೊಳ್ಬೇಕು 1 ಸ್ಪೂನು. ಮತ್ತು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ಬೇಕು. ಇದೆರಡು ಹಾಕ್ಕೊಂಡ್ಮೇಲೆ ನೋಡಿ ಆ ಥರ ನೊರೆ ಎಷ್ಟು ಜಾಸ್ತಿ ಬರ್ತಾ ಇದೆ ಅಂತ. ನೋಡಿ ಫುಲ್ಲು ನೊರೆನೇ ತುಂಬ್ಕೊಂಡ್ಬಿಡ್ತು. ಇವಾಗ ನೊರೆ ಎಲ್ಲ ತುಂಬ್ಕೊಂಡ್ಮೇಲೆ ಇವಾಗ ನೋಡಿದೆ ನೋಡಿ ಇವಾಗ ಅದನ್ನು ಅದರೊಳಗಡೆ ಡಿಪ್ ಮಾಡ್ತಾಯಿದ್ದೀನಿ. ಸೊ ಹಾಗೆ ಹಚ್ಚಿ ನೋಡಿದೆ, ಅದು ಏನೂ ಕಾಣಿಸಿಲ್ಲ ಹೋಗಿರೋ ಥರ. ಇವಾಗ ನಾನು ಅದಕ್ಕೆ ಡಿಪ್ ಮಾಡಿ ನೋಡಿದೆ, ಆದ್ರೂ ಏನೂ ಕೊಳೆ ಹೋಗಿಲ್ಲ. ನೋಡಿ ಡಾಟ್ ಡಾಟ್ ಎಲ್ಲ ಹಾಗೇ ಇದೆ. ಸೊ ಈ ಹ್ಯಾಕು ಫ್ಲಾಪ್ ಆಯಿತು. ನಾನು ತಪ್ಪಾಗಿ ಮಾಡಿದ್ನೋ ಇಲ್ಲ ಅದು ವರ್ಕ್ ಆಗಿಲ್ವೋ ಗೊತ್ತಿಲ್ಲ ನನಗೆ. ಒಟ್ನಲ್ಲಿ ನಾನು ಮಾಡಿದಾಗ ಫ್ಲಾಪ್ ಆಗೋಯಿತು. ಇನ್ನು ಆ್ಯಸ್ ಯೂಶ್ವಲ್ ನಮ್ದಿದ್ದಿದ್ದೆ ಅಲ್ವಾ ಪೀತಾಂಬರನೇ ಲಾಸ್ಟಿಗೆ. ಸೊ ಇವಾಗ ಅದನ್ನೇ ಯೂಸ್ ಮಾಡಿಕೊಂಡು ಅದರಲ್ಲೇ ತೊಳ್ಕೊತಾ ಇದ್ದೀನಿ. ಏನೇ ಹ್ಯಾಕ್ ಟ್ರೈ ಮಾಡಿದ್ರೂ ಲಾಸ್ಟಲ್ಲಿ ನಾವು ಪೀತಾಂಬರನೇ ಯೂಸ್ ಮಾಡೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಸೊ ಅದಂತೂ ಫ್ಲಾಪ್ ಆಗೋಲ್ಲ. ಅದರಲ್ಲಿ ಇವಾಗ ತೊಳ್ಕೊಂಡು ಎಲ್ಲನೂ ಎತ್ತಿಟ್ಕೊತೀನಿ. ಇವಾಗ ಎಲ್ಲ ಬೆಳಗ್ಕೊಂಡು ತೊಳ್ಕೊಂಡಾಯಿತು. ಸೊ ತೊಳೆದಿದ್ದ ತಕ್ಷಣ ನಾವು ಒಂದು ಬಟ್ಟೆಯಲ್ಲಿ ಒರೆಸ್ಕೊಳ್ಬೇಕು. ಆವಾಗ ಅದು ಮಾರ್ಕಿ ಹಾಗೆ ಉಳ್ಕೊಳಲ್ಲ. ನಾವೇನಾದರೂ ಒರೆಸಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಒಂಥರ ಕಪ್ಪು ಮಾರ್ಕು ಹಾಗೆ ಉಳ್ಕೊಂಡು ಬಿಡುತ್ತೆ. ಆವಾಗ ನಾವು ಎಷ್ಟೇ ತಿಕ್ಕಿದ್ರೂ ಹೋಗಲ್ಲ. ಸೊ ಅದಕ್ಕೋಸ್ಕರ ತೊಳೆದಿದ್ದ ತಕ್ಷಣವೇ ಒಂದು ಬಟ್ಟೆಯಲ್ಲಿ ಒರೆಸ್ಕೊಂಡ್ಬಿಟ್ರೆ ಮಾರ್ಕ್ ಉಳಿಯಲ್ವಲ್ಲ. ಸೊ ಅದಕ್ಕೋಸ್ಕರ ಇವಾಗ ಎಲ್ಲನೂ ಒರೆಸಿ ಇಟ್ಕೋತಾ ಇದ್ದೀನಿ. ಅದಕ್ಕಂತಲೇ ಸಪ್ರೇಟಾಗಿ ಬಟ್ಟೆ ಇಟ್ಕೊಂಡಿದ್ದೀನಿ. ದೇವ್ರದ್ದು ಇದೆಲ್ಲ ವೆಸಲ್ಸ್ ಎಲ್ಲ ಒರ್ಸೋಕ್ಕೆ ಅಂತಲೇ ಒಂದು ಬಟ್ಟೆ ಇಟ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಅದರಲ್ಲೇ ಒರೆಸ್ಕೋತಾ ಇದ್ದೀನಿ. ಇನ್ನು ದೇವ್ರ ಪಾತ್ರೆಗಳೆಲ್ಲ ಕ್ಲೀನ್ ಮಾಡ್ಕೊಂಡಾಯ್ತಲ್ಲ, ಇವಾಗ ಆಚೆ ನೋಡಿ ಈ ಥರ ಎಲ್ಲನೂ ಕೆಳಗಡೆನೇ ಇಟ್ಕೊಂಡ್ಬಿಟ್ಟಿದ್ದೆ. ಸೊ ಅದಕ್ಕೋಸ್ಕರ ಇವಾಗ ಮೇಲೆ ಒಂದು ತಟ್ಟೆ ಸ್ಟ್ಯಾಂಡ್ ಇತ್ತು. ನಮ್ಮ ಹಳೆ ಮನೇಲಿ ಯೂಸ್ ಮಾಡ್ತಾಯಿದ್ದು. ಅಲ್ಲಿ ಸ್ವಲ್ಪ ಕಬೋರ್ಡ್ಸ್ ಎಲ್ಲ ಕಮ್ಮಿ ಇತ್ತು ಅಂತ ನಾನು ಇದನ್ನು ಈಸಿಟ್ಕೊಂಡಿದ್ದೆ. ಸೊ ಮನೆಯೆಲ್ಲ ಕ್ಲೀನ್ ಮಾಡಬೇಕಾದ್ರೆ ಮೇಲೆ ಎತ್ತಿಟ್ಬಿಟ್ಟಿದ್ದು. ಇವಾಗ ಅದನ್ನು ಎತ್ಕೊಂಡು ಈ ಕಡೆ ಹೊಡ್ಕೊಂಡು ಇವಾಗ ಯೂಸ್ ಆಗುತ್ತೆ. ಏಕೆಂದರೆ ಕೆಳಗಡೆ ಇದ್ದರೆ ತುಂಬ ಇಕ್ಕಟ್ಟಾಗ್ತಾ ಇರುತ್ತೆ. ಮೊದಲೇ ದೇವ್ರ ಮನೆ ಚಿಕ್ಕದು, ಪೂಜೆ ಮಾಡೋಕ್ಕೆ ತುಂಬ ತೊಂದರೆ ಆಗುತ್ತೆ. ಸೊ ಅದಕ್ಕೋಸ್ಕರ ಮೇಲೆ ಇಟ್ಕೊಂಡ್ಬಿಡೋಣ ಎಲ್ಲನೂ ಅಂತ ಇವಾಗೆಲ್ಲ ಒಂದೊಂದಾಗೆ ತಕ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ದೇವ್ರ ಮನೆ ಸ್ವಲ್ಪ ಸ್ಪೇಷಿಯಸ್ ಆಗಿರಬೇಕು. ಆವಾಗ ಪೂಜೆ ಎಲ್ಲ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಚಿಕ್ಕದಾಗಿದೆ ಇವಾಗ, ಏನೂ ಮಾಡೋಕ್ಕಾಗೋದಿಲ್ಲ. ಸೊ ಅದಕ್ಕೆ ಇವಾಗ ಎಷ್ಟಾಗುತ್ತೋ ಅಷ್ಟು ನಾವು ಒಂದು ಸ್ವಲ್ಪ ಸ್ಪೇಸ್ ದೊಡ್ಡದು ಮಾಡೋಕ್ಕೆ ಇದು ಮಾಡ್ಕೊಳ್ಬೇಕು. ಸೊ ಅದಕ್ಕೋಸ್ಕರ ಕೆಳಗಡೆ ಇದ್ದರೆ ಇಕ್ಕಟ್ಟಾಗುತ್ತೆ ಅಂತ ಮೇಲಿಟ್ಕೊಳ್ಳೋಣ ಅಂತ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇನ್ನು ಬಾಕ್ಸ್ಗಳೆಲ್ಲ ತೊಳೆದು
ಅದರಲ್ಲಿ ಏನೇನಿತ್ತೋ ಅದೆಲ್ಲನೂ ಕೂಡ ಹಾಕ್ಕೊಂಡು ಎಲ್ಲ ಕ್ಲೀನಾಗಿ ಬಾಕ್ಸಲ್ಲಿ ಹಾಕಿ ಇವಾಗ ಮೇಲೆ ಎತ್ತಿಟ್ಕೊತಾ ಇದ್ದೀನಿ. ಒಂದೊಂದೇ ಏನು ಸಪ್ರೇಟಾಗಿ ಇಟ್ಕೊಂಡಿಲ್ಲ. ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ಟ್ರೇ ಬರುತ್ತಲ್ವ, ಸೊ ಆ ಟ್ರೇಲಿ ಎಲ್ಲನೂ ಜೋಡಿಸಿಟ್ಕೊಂಡಿದ್ದೀನಿ. ನೋಡಿ ಈ ಥರ ಫೈನಲ್ಲಾಗಿ ಕ್ಲೀನ್ ಮಾಡ್ಕೊಂಬಿಟ್ಟೆ. ಇನ್ನು ಎಲ್ಲ ಕ್ಲೀನ್ ಮಾಡ್ಕೊಂಡನಲ್ಲ, ಇನ್ನು ದೇವ್ರ ಮನೆ ಬಾಕಿ ಇತ್ತು. ದೇವ್ರ ಪಾತ್ರೆಗಳೆಲ್ಲ ತೊಳೆದಿದ್ದೆ ಆವಾಗಲೇ. ಇವಾಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕು. ಆಚೆ ಫೋಟೋಸ್ ಎಲ್ಲ ಇಟ್ಕೊತಾ ಇದ್ದೀನಿ. ಕೆಳಗಡೆ ಒಂದು ರೆಡ್ ಕಲರ್ದು ಹೌಸ್ ಪೀಸ್ ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಅದಕ್ಕಂತಲೇ ಇಟ್ಕೊಂಡಿದ್ದೀನಿ. ನೆಲದ ಮೇಲೆಲ್ಲ ಇಡೋಕ್ಕೆ ಇಷ್ಟ ಆಗಲ್ಲ ನನಗೆ. ಅದಕ್ಕೋಸ್ಕರ ಕೆಳಗಡೆ ಒಂದು ಬಟ್ಟೆ ಹಾಕಿ ಅದ್ರ ಮೇಲೆ ಎಲ್ಲ ಫೋಟೋಗಳನ್ನೂ ಜೋಡಿಸ್ಕೊತೀನಿ. ಇನ್ನು ಅದೆಲ್ಲ ಆಚೆ ಇಟ್ಕೊಂಡಾದಮೇಲೆ ಇವಾಗ ಒಳಗಡೆ ಎಲ್ಲ ಒರೆಸ್ಕೋತಾ ಇದ್ದೀನಿ. ಒಳಗಡೆ ಒರೆಸ್ಕೊಳಕ್ಕೆ ಗಂಜಲ ಮತ್ತು ಅರಿಶಿನ ಹಾಕ್ಕೊಂಡು ಒರೆಸ್ಕೊತಾ ಇದ್ದೀನಿ ಕ್ಲೀನಾಗಿ. ಇನ್ನು ದೇವ್ರ ಮನೆಯೆಲ್ಲ ಒರೆಸ್ಕೊಂಡು ಇವಾಗ ದೇವ್ರ ಫೋಟೋ ಒರೆಸ್ಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಳ್ಬೇಕು. ಇನ್ನು ದೇವ್ರ ಮನೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಟು ಬಂದೆ. ಇವಾಗ ಮೇಲ್ಗಡೆ ಕಟ್ಟಿಟ್ಟಿದ್ದು ವರಮಹಾಲಕ್ಷ್ಮಿಗೆ ಏನೇನು ಯೂಸ್ ಮಾಡ್ತೀವಿ ಅದೆಲ್ಲ ಕಟ್ಟಿಟ್ಟಿದ್ದು. ಇವಾಗ ಅದನ್ನೆಲ್ಲ ಎತ್ತಿ ನೋಡ್ತಾ ಇದ್ದೀನಿ, ಏನೇನಿದೆ ಏನೇನಿಲ್ಲ, ಏನೇನು ತರಬೇಕು ಎಲ್ಲ ನೋಡ್ಕೊಂಡು ಬಿಡ್ತೀನಿ ಮುಂಚೆನೇ. ಆವಾಗ ನಮಗೆ ಈಸಿ ಆಗುತ್ತೆ ಲಿಸ್ಟ್ ಬರ್ಕೊಳಕ್ಕೆ. ಇದೆಲ್ಲನೂ ಲಾಸ್ಟ್ ಇಯರ್ ತಂದಿದ್ದು, ಸೊ ಇನ್ನೂ ಅದೇ ಇದೆ. ಇನ್ನು ಅದನ್ನೆಲ್ಲ ಎತ್ತಿಟ್ಕೊಂಡು ನೋಡಿ ಚೊಂಬುಗಳೆಲ್ಲ ಯಾವ ಕಲರ್ ಆಗಿಬಿಟ್ಟಿದೆ ಅಂತ ಎಲ್ಲ ನೀಟಾಗಿ ಒರೆಸ್ಕೊಂಡು ತೊಳ್ಕೊಳ್ಬೇಕು. ನೋಡಿ ಇಷ್ಟೆಲ್ಲ ಐಟಮ್ಸ್ ಇದೆ. ಇವಾಗ ಯಾವ್ದ್ಯಾವ್ದು ಬೇಕು ಯಾವ್ದ್ಯಾವ್ದು ಬೇಡ ಅಂತ ನೋಡಿಬಿಟ್ಟು ಬರ್ಕೊಳ್ಬೇಕು ಎಲ್ಲನೂ. ನಾನು ಏನು ಹೇಳ್ತೀನಿ, ಫಸ್ಟ್ ಸೀರೆ ಐರನ್ ಮಾಡಿಬಿಟ್ಟು ಇಟ್ಬಿಡ್ತೀನಿ. ಯಾಕಂದರೆ ಹೇಮಂತಿನ್ಗೆ ಅದು ಬರಲ್ಲ, ಲಾಸ್ಟ್ ಟೈಮ್ ಥರ ಸೀರೆ ಅಲ್ಲ ಅದು. ಅದನ್ನೇ ಮಾಡ್ಕೊಬಿಡು, ಅದೇ ಹಾಕೋದಿನ್ನ ಅಷ್ಟೇ. ಸೇಮ್ ಸೀರೆಗೆ ಮ್ಯಾಚ್ ಆಯ್ತು. ಎಲ್ಲಿಟ್ಟಿದೆ ಸೀರೆ? ಅದೆಲ್ಲ ರಾತ್ರಿ ಮಾಡ್ಕೊಳ್ಳಿ. ಈ ಕಡೆ ಬೀರುನಲ್ಲಿ ಅಣ್ಣನ ಬೀರು ಬರತ್ತ, ಕೆಂಪು ಬೀರು. ಕಿರೀಟ ಬೇಡವೇನೋ ಅದಕ್ಕೆ. ಅದೆಲ್ಲ ಒಂಚೂರು ಒರೆಸ್ಕೋಬೇಕು ಅವೆಲ್ಲ. ಇನ್ನೆಲ್ಲ ಎತ್ತಿಟ್ಕೊಂಡೆ. ನೋಡಿ ಇದು ಹಳೆ ಮುಖವಾಡ. ಇವಾಗ ನಾವು ಹೊಸದಾಗಿ ಮುಖವಾಡ ತಂದಿದ್ದೀವಿ. ಇನ್ನು ಹಳೆ ಮುಖವಾಡನ ದೇವ್ರ ಮನೇಲಿ ಇಟ್ಕೊಂಡು ಬಿಡ್ತೀನಿ. ವ್ಲಾಗಲ್ಲಿ ಹಾಕಿದ್ದೀನಿ ಸೀರೆ ಮತ್ತು ಮುಖವಾಡ ಎಲ್ಲ ತಂದಿದ್ದು. ಟೈಮ್ ಇದ್ದರೆ ಚೆಕ್ ಮಾಡಿ. ಇನ್ನು ಎಲ್ಲ ಎತ್ತಿಟ್ಕೊಂಡು ಎಲ್ಲ ಬರ್ಕೊಂಡು ಏನೇನಿಲ್ಲ ಅಂತ. ಸೊ ಇದು ಅಷ್ಟೇ ಇವತ್ತಿನ ವ್ಲಾಗ್. ನಿಮ್ಗೇನಾದರೂ ಈ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.